ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ 3 ಗಂಟೆಯದ್ದು ಬ್ಲಾಗಿಂಗ್ ಎಲ್ಲ ಎಡಿಟಿಂಗ್ ಮುಗಿಸಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಈಗ ಟೈಮ್ ಆಗಿದೆ 5:15. ಈಗ ನಾನು ಹೊರಗಡೆ ಹೋಗ್ತಿದ್ದೀನಿ ಚಾ ಕುಡಿಯಕ್ಕೆ. ಯಾಕಪ್ಪ ಅಂದ್ರೆ ತುಂಬಾ ತಲೆ ನೋಯ್ತಿದೆ. ಬನ್ನಿ ಲೆಟ್ಸ್ ಗೋ ಔಟ್ಸೈಡ್. ಮಾರ್ನಿಂಗ್ ಪಾಪೋಟ ಆಯ್ತು. ಏನಪ್ಪ ಅಂದ್ರೆ ನನ್ನ ಚಪ್ಪಲಿ ಸಿಗ್ತಿಲ್ಲ ಇಲ್ಲಿಕ್ಕೆ. ನಾನು ಪೂರ ಹುಡುಕಾಡಿದೀನಿ, ಅಲ್ಲಿದ್ದಲ್ಲಿ ಹುಡುಕಾಡತ್ತೀನಿ. ಸರಿ ಪಪ್ಪನ ಚಪ್ಪಲ್ ಹಾಕೊಂಡು ಹೋಗ್ಬಿಡ್ತೀನಿ. ಈಗ ಅಲ್ಲಿಂದ ನಮ್ಮ ಪಪ್ಪನ ಚಪ್ಪಲ್ ಹಾಕೊಂಡು ನಾ ಸೀದಾ ಬಂದೆ ನಮ್ಮ ಊರಲ್ಲಿ ಇರುವಂಥ ಭಾಗ್ಯವಂತಿ ಹೋಟೆಲ್. ಇಲ್ಲಿ ಬಂದು ಬಿಸಿ ಟೀ ಕುಡಿದು ಮನೆಗೆ ಬಂದ್ರಪ್ಪ. ಮಮ್ಮಿ ನೀರು ಕಾಸಿದ್ರು, ಮೈ ತೊಗೊಂಡ್ಗೆ ಕಾಲೇಜ್ಗೋಸ್ಕರ ರೆಡಿ ಇದೆ. ಕಾಲೇಜ್ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ದಾರಿಯಲ್ಲಿ ಐಸ್ ಕ್ರೀಮ್ ತಗೊಂಡು ಇಲ್ಲಿ ನೋಡಿ ಶಿವಣ್ಣ ಬಂದ. ಅಣ್ಣ ನಡಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಣ್ಣನ ಜೊತೆ ಮಾತಾಡಿ ಅಣ್ಣ ಅಂತ ಬೈಕ್ ಭಾಳ ಹೆವಿ ಹೊಡಿತಿದ್ದಾನೆ. ನಾವು ಕೂಡ ಇಲ್ಲಿಂದ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಇವ್ರು 3 ಮಂಗ ಪ್ಲಸ್ ನಾವೊಬ್ಬ ಮಂಗ. ಈ ಜನ ಕಲ್ತು ಐಸ್ ಕ್ರೀಮ್ ತಿನ್ಕತ ಹೊರಟಿವಿ ನಾವು ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿಂದ ನಾನು ದರ್ಶನ ಬಂದೆ ಬಸ್ ಸ್ಟ್ಯಾಂಡ್. ಜೊತೆಗೆ ಬಸ್ ಇತ್ತು, ಬಸ್ ಏರಿ ಮನೆಗೆ ಬಂದೆ. ಗೈಸ್ ಈಗ ಮನೆಗೆ ಬಂದಿದ್ದೀನಿ. ಅಪ್ಪ ಬಿಸಿಲಿಗೆ ಮೂಗನೆ ಆಗ್ತಾ ಉಂಟಿದೆ ಗೈಸ್. ಈಗ ಅಕ್ಕ ಅಂದರು ತಣ್ಣೀರು ಹಾಕಿ ಅಂತ ತಲೆ ಮೇಲೆ ತಣ್ಣೀರು ಹಾಕಿದ್ದೀವಿ. ಈಗ ಶಟ್ ತಲೆ ಫುಲ್ ನೋಯ್ತಿದೆ ಗೈಸ್. ಆಯ್ತಾ ಓಕೆ ಗೈಸ್, ಈವ್ನಿಂಗ್ ಭೇಟಿ ಆಗ್ತೀನಿ. ಬಾಯ್ ಗೈಸ್. ತಲೆ ನೋಯ್ತಿತ್ತು, ಈಗ ಜಸ್ಟ್ ಎದ್ದೀನಿ. ಈಗ ನಿಮ್ಗೊಂದು ಏನೋ ತೋರಿಸ್ತೀನಿ ಬನ್ನಿ. ನಮ್ಮ ಅಣ್ಣ ನಮಗೋಸ್ಕರನೇ ಒಂದು ಹೊಸ ಅಂಗಿ ಆರ್ಡರ್ ಮಾಡಿದ್ದಾನೆ. ಅದು ಇವತ್ತು ಬಂದಿದೆ, ನನಗೂ ಕೂಡ ಗೊತ್ತಿಲ್ಲ. ಈಗ ಜಸ್ಟ್ ಎದ್ದೀನಿ ನಾನು. ನಮ್ಮ ಅಕ್ಕ ಹೇಳಿದ್ರು ಅಣ್ಣ ನಿಗೋಸ್ಕರ ಅಂಗಿ ಆರ್ಡರ್ ಮಾಡಿದಂತ. ಬನ್ನಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಗೈಸ್ ಅಂಗಿ ಯಾವ ಥರ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಅಣ್ಣ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಓಕೆ ಗೈಸ್, ಸಿಗೋಣ ಆದಷ್ಟು ಬೇಗ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್.